ನಮಸ್ಕಾರ. ನಾನು VR ಮರಾಠ್ ಅಂತ, KRS ಪಕ್ಷದ ರಾಜ್ಯ ಖಜಾಂಚಿ ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ. ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ವರ್ಷಗಳಿಂದ KRS ಪಕ್ಷ ಇದ್ರೂ ಅದು ಅಷ್ಟೊಂದು ಸಕ್ರಿಯವಾಗಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 7-8 ತಿಂಗಳುಗಳಲ್ಲಿ ನಾವು ಇಲ್ಲಿ ಒಂದು ತಳ ಊರಿದ್ದೀವಿ. ಇವಾಗ ಇಲ್ಲಿ ಹೋಗ್ತಾ ಹೋಗ್ತಾ ಜನಸಾಮಾನ್ಯರಿಂದ ನಮ್ಮ ಸಹಾಯವಾಣಿಗಳಿಗೆ ಏನು ಕರೆಗಳು ಬಂದಾಗ ಇಲ್ಲಿ ನಾನಾ ರೀತಿಯ ಭ್ರಷ್ಟಾಚಾರ ಬೇರೆ ಬೇರೆ ಇಲಾಖೆಗಳಲ್ಲಿ ಮತ್ತೆ ಆಡಳಿತ ವೈಫಲ್ಯಗಳು ಬಹಳಷ್ಟು ಜನ ನಮಗೆ ತಿಳಿಸ್ತಾ ಇದ್ರು ಫೋನ್ ಮಾಡಿ. ಅದಕ್ಕೆ ನಾವು ಒಂದು ಲಿಸ್ಟ್ ಮಾಡಿಕೊಂಡು 10-12 ಇಂಥ ಏರಿಯಾಗಳಿದೆ. ಅದರಲ್ಲಿ ಗ್ರೇ ಏರಿಯಾಸ್ ಅಂತೀವಿ. ಅದರಲ್ಲಿ ಒಂದೆರಡು ಸೆಲೆಕ್ಟ್ ಮಾಡಿ ಇವತ್ತಿನ ಪತ್ರಿಕಾ ಇದರಲ್ಲಿ ಟಿಪ್ಪಣಿ ನಾವು ಕೊಟ್ಟಿದ್ದೀವಿ. ಅದರಲ್ಲಿ ಮೆನ್ಷನ್ ಮಾಡಿರೋದು ಎರಡನೇ, ಒಂದು ವರ್ಗಾವಣೆ ದಂಧೆ ಅಂದ್ರೆ ಎರಡು ತರ ಇರುತ್ತೆ. ಒಂದು ವರ್ಗಾವಣೆ ಆಗದಂಗೆ ನೋಡ್ಕೊಳ್ಳೋದು, ಇನ್ನೊಂದು ವರ್ಗಾವಣೆ ಆಗಿರೋದನ್ನ ತಡೆ ಹಿಡಿಯೋದು. ಎರಡು ತರ ಇರುತ್ತೆ. ಸೊ ಇದು ಆಡಳಿತದ ಒಳಿತಿಗಾಗಿ ಮಾಡ್ತಾ ಇದೀವಿ ಅಂತ ಜಿಲ್ಲಾಡಳಿತ DC ಅವರಿಂದ ಒಂದು ನಮಗೆ ಪತ್ರ ಬಂದಿದೆ. ನಾವು ಕೇಳಿರೋದು, ಒಂದೇ ಕಚೇರಿಯಲ್ಲಿ 20 ವರ್ಷ 25 ವರ್ಷ ಎಲ್ಲ ಕೆಲಸ ಮಾಡಿದವರು ಇದ್ದಾರೆ. ಅಲ್ಲೇ ಕೆಲಸ ಪ್ರಾರಂಭ ಮಾಡಿ ಈಗ ಪ್ರಾಯಶಃ ಒಂದು 4-5 ವರ್ಷದಲ್ಲಿ ಅಲ್ಲೇ ರಿಟೈರ್ ಆಗ್ತಾರೆ. ಅಂತವರು ಆಡಳಿತ ಸುಧಾರಣೆ ಆಗಕ್ಕೆ ಅಲ್ಲೇ ಉಳ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದರ ಮರ್ಮ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟೂ ಜನರು ಯಾಕೆ ಅಲ್ಲಿ ಅಂತಹ ಅನಿವಾರ್ಯತೆ ಇದೆ, ಅಥವಾ ಸರ್ಕಾರಕ್ಕೆ ಮ್ಯಾನ್ ಪವರ್ ಕೊಡಕ್ಕಾಗ್ತಾ ಇಲ್ವಾ, ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಎರಡನೇ ವಿಚಾರ ತಗೊಂಡ್ರೆ, ಈ ಟ್ರೈನಿಂಗ್ ಕೊಡ್ತಾರೆ, ಪೊಲೀಸರಿಗೆ ಟ್ರೈನಿಂಗ್ ಕೊಡ್ತಾರೆ. ಪೊಲೀಸ್ ಟ್ರೈನಿಂಗ್ ಕೊಡೋ ಟೈಮಲ್ಲೇನೆ ಅಲ್ಲಿ ಅತಿ ದೊಡ್ಡ ಭ್ರಷ್ಟಾಚಾರ ನಡೆಯುತ್ತೆ. ಈ ಪೊಲೀಸರು ಮುಂದಕ್ಕೆ ಯಾರಿವಾಗ ಲಂಚ ಕೊಟ್ಟಿದ್ದಾರೆ ಅದೇ ಪೊಲೀಸರು ಮತ್ತೆ ಲಂಚ ತಗೊಳಕ್ ಶುರು ಮಾಡ್ತಾರೆ. ಆಬ್ವಿಯಸ್ಲಿ, ಯಾಕಂದ್ರೆ ಟ್ರೈನಿಂಗ್ ಎಲ್ಲಿ ಸಿಕ್ತು, ಬಿಗಿನಿಂಗ್ ಅಲ್ಲೇ ಅವ್ರಿಗೆ ಟ್ರೈನಿಂಗ್ ಇದ್ರಲ್ಲಿ ಆ ಟ್ರೈನಿಂಗ್ ಸೆಷನ್ ಅಲ್ಲೇನೆ ಇವರು ಹೈಯರ್ ಆಫೀಸರ್ಗೆ ಲಂಚ ಕೊಟ್ಬಿಟ್ಟು ಬೇರೆ ಬೇರೆ ಕಾರಣಗಳಿಗೆ, ಅದು ಅವಾಗ ಡೀಟೇಲ್ ಆಗಿ ಹೇಳಿದೀವಿ. ಹಾಗಾಗಿ ಇದು ನಾವು ಯಾವ ಕಡೆ ಹೋಗ್ತಾ ಇದೀವಿ, ನಮ್ಮ ಆಡಳಿತ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ, ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ, SP ಅವರು ಇಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿ ಅಂತ ಇದ್ದಾರೆ, ಇವರಿಗೆಲ್ಲ ಇದು ಯಾರಿಗೂ ಕಾಣಿಸಲ್ವಾ? IGP ಇದ್ದಾರೆ ಈ ವಲಯಕ್ಕೆ, ಬೇರೆ ಬೇರೆ ಹಂತದ ಅಧಿಕಾರಿಗಳಿದ್ದಾರೆ. ಸರ್ಕಾರ ಏನ್ ಮಾಡ್ತಾ ಇದೆ, ಇದು ಯಾರಿಗೂ ಕಾಣಿಸ್ತಾ ಇಲ್ವಾ? ಜನಪರ ನಾವು ಕೆಲಸ ಮಾಡಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ನಾವು ರಾಜಕೀಯ ಪಕ್ಷವಾಗಿ ಒಬ್ಬರನ್ನ ಹಾಗೆ ಮಾಡಿದ್ರು, ಇವರು ಹೀಗೆ ಮಾಡಿದ್ರು ಅಂತ ನಾವು ಕೇವಲ ಇದು ಮಾಡಲ್ಲ. ಜನಸಾಮಾನ್ಯರನ್ನ ಎಂಪವರ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೀವಿ. ಪ್ರತಿಯೊಂದು ಕಡೆ ನಿಮ್ಮ ಹಕ್ಕುಗಳು ಏನು ಅಂತ ಜನಸಾಮಾನ್ಯರಿಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದೀವಿ. ಅದರಲ್ಲಿ ನಾವು ಬಹಳಷ್ಟು ಈಗಾಗಲೇ ಯಶಸ್ಸು ಕಂಡಿದ್ದೀವಿ. ಜನರು ಅದನ್ನ ನಂಬ್ತಾನೂ ಇದ್ದಾರೆ, ಯಾಕಂದ್ರೆ ಅವರಿಗೆ ಅದು ಫೀಲ್ ಆಗಕ್ಕೆ ಶುರು ಆಗಿದೆ ಇವಾಗ. ಸೊ ಈ ವಿಚಾರ ತಗೊಂಡು ನಾವು ಹಂತ ಹಂತವಾಗಿ ಇದು ಉಡುಪಿ ಜಿಲ್ಲೆಯಲ್ಲಿ ಇನ್ನು ಮುಂದೆನೂ ಈ ಪತ್ರಿಕಾ ಹೇಳಿಕೆ ಕೊಡೋದಾಗ್ಲಿ ಅಥವಾ ಪತ್ರಿಕಾಗೋಷ್ಠಿಗಳನ್ನು ಮಾಡ್ತೀವಿ. ಬೇರೆ ಬೇರೆ ವಿಚಾರಗಳು, ಅರಣ್ಯ ಇರ್ಬೋದು, ಪರಿಸರ ಇರ್ಬೋದು, ಈ ತರ ಬೇಕಾದಷ್ಟು ಸಬ್ಜೆಕ್ಟ್ಗಳಿದೆ, ಇನ್ನು ಮಾಡ್ತೀವಿ. ಸೊ ಇವತ್ತಿನ ಪ್ರಮುಖ ಉದ್ದೇಶ ಇದ್ದಿದ್ದು ಇಂತಹ ವಿಚಾರಗಳನ್ನ ನಾವು ಜನರಿಗೆ ಮುಟ್ಟಿಸಬೇಕಾಗಿದ್ದು ನಮ್ಮ ಕರ್ತವ್ಯ, ಒಂದು ರಾಜಕೀಯ ಪಕ್ಷವಾಗಿಯೂ ನಮ್ಮ ಕರ್ತವ್ಯ ಅಂತ ಹೇಳಿ ನಾವು ಪತ್ರಿಕಾಗೋಷ್ಠಿ ಕರೆದಿದ್ವಿ. ಧನ್ಯವಾದಗಳು ಎಲ್ರಿಗೂ.